वाक्नवरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। देवं नारायणं नत्वा सर्वदोषविवर्जितं नारायणं नमस्कृत्य गीता तात्पर्यमुच्यते। अयति श्रद्धयोपेताः ये मे मुक्ततमा मताः। योगाच्चलितमानसः अप्राप्य मा योगसंसिद्धिं काङ्गतिं कृष्ण गच्छति। कच्चिन्नो भयविभ्रष्टश्चिन्नाभ्रमिव नश्यति। अप्रतिष्ठो महाबाहो विमूढो ब्रह्मणः पथि। एतन्मे संशयं कृष्ण चेत्तुमर्हस्य शेषतः। त्वदन्यः संशयस्यास्य चेत्ता न ह्युपपद्यते। ಅಯತಿಹಿ ಪ್ರಯತ್ನ ಮಾಡಲಿಲ್ಲ, ಆದರೆ ಶ್ರದ್ಧೆಯೋಪೇತಃ ಪ್ರಾಮಾಣಿಕವಾದ ಶ್ರದ್ಧೆ ಇದೆ. ನಿಜವಾಗಿ ತಿಳುವಳಿಕೆ ಇಲ್ಲ ಅಂದ್ರೆ ಶ್ರದ್ಧೆ ಬರುವುದಿಲ್ಲ. ಆ, ಆದ್ರೆ ದೊಡ್ಡವರು ಹೇಳಿದ್ದಾರೆ, ಆದ್ರೆ ಮಾಡಿದ್ರೆ ಏನೋ ಇದರಿಂದ ಖಂಡಿತ ಒಳ್ಳೇದಾಗತ್ತೆ ಅನ್ನುವ ಅಷ್ಟೇ ಭರವಸೆಯಿಂದ ಕಾರ್ಯವನ್ನ ಮಾಡುವಾಗ ಅವನು ತಿಳಿದು ಮಾಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಯೋಗದ ಪಥದಿಂದ ಉಚ್ಚಲಿತಗೊಳ್ಳುತ್ತಾನೆ. ಮನಸ್ಸು ವಿಚಲಿತಗೊಳ್ಳುತ್ತೆ. ಅಂದ್ರೆ ಇನ್ನೇನೋ ಒಂದು ತಡೆ ಬಂದಾಗ ಅದರ ಮಹತ್ವ ಅರಿವಾಗದೆ ಯೋಗದ ಸಿದ್ಧಿಯನ್ನ ಹೊಂದದೆ ಉಳಿದು ಹೋಗ್ತಾನೆ. ಅವನ ಗತಿ ಏನು? ಅವನು ಯಾವ ಗತಿಯನ್ನು ಹೊಂದ್ತಾನೆ? ಮನಸ್ಸು ವಿಚಲಿತವಾಯಿತು, ಅದರ ಶ್ರದ್ಧೆ ಇತ್ತು. ಅಂಥವನ ಬದುಕಿನ ಗತಿ ಏನು? ಅವನು ಏನ್ ಪಡ್ಕೊಳ್ತಾನೆ? ಈ ಜೋರಾಗಿ ಗಾಳಿ ಬೀಸಿದಾಗ ಯಾವ ದೊಡ್ಡ ಮೋಡಗಳಿಗೂ ಅಂಟಿಕೊಳ್ಳದ ಒಂದು ಸಣ್ಣ ಮೋಡ ಹೇಗೆ ಗಾಳಿಯಲ್ಲಿ ಎಲ್ಲಿ ತನಕ ತಳ್ಳಲ್ಪಡುತ್ತೋ ಆ ದಿಗಂತದ ಆಚೆ ತನಕನೂ ಅದು ತನ್ನ ಅಸ್ತಿತ್ವವನ್ನು ಪ್ರಕಟಿಸ್ಲಿಕ್ಕೆ ಅದಕ್ಕೆ ಅವಕಾಶನೇ ಸಿಗಲ್ಲ. ದೊಡ್ಡ ಮೋಡದ ಜೊತೆಗೆ ಸೇರಿ ಗಟ್ಟಿಯಾಗಿ ಒಂದೆಡೆ ನೆಲೆಗೊಂಡಾಗ ಮಳೆ ಸುರಿಸುವುದಕ್ಕೆ ಬೇಕಿರುವಂತಹ ತಾಕತ್ತು ಬರುತ್ತೆ. ಎಷ್ಟು ಗಾಳಿ ಬೀಸಿದ್ರೂ ಕೂಡ ಮೋಡ ಅಲ್ಲಾಡುವುದಿಲ್ಲ. ಅಂದ್ರೆ ಬೆಟ್ಟಗಳು ಅಡ್ಡ ಸಿಗ್ಬೇಕು, ತುಂಬಾ ಮರಗಳಿರುವ ತಂಪಾದ ಜಾಗ ಭೂಮಿಯ ಕೆಳಭಾಗದ ತನಕ ತರಬೇಕು, ಎಲ್ಲ ಕಡೆಯೂ ಮೋಡ ತುಂಬಿಕೊಳ್ಬೇಕು. ಆಗ ಗಾಳಿ ಎಲ್ಲಿ ಬೀಸಿದ್ರೂ ಅಲ್ಲೇ ಇರುತ್ತೆ. ಮೋಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾಗ ಆ ಗಾಳಿ ಅದನ್ನ ಅಲ್ಲಾಡಿಸುವುದು ಸಾಧ್ಯವಾಗಲ್ಲ. ಹಾಗೆ ವಿಭ್ರಷ್ಟ, ಉಭಯ ವಿಭ್ರಷ್ಟ, ಅತ್ತಲೂ ಇತ್ತಲೂ ಎತ್ತಲೂ ಇಲ್ಲದಂತಹ ಒಂದು ಸಣ್ಣ ಮೋಡ ಹೇಗೆ ನಾಶವಾಗುತ್ತೋ ಹಾಗೆ ಈ ಅವನಿಗೆ ಪ್ರಯತ್ನವೂ ಆಗಲಿಲ್ಲ, ವಿಶೇಷವಾದ ಜ್ಞಾನವೂ ಇರಲಿಲ್ಲ, ಉಭಯತೋ ಭ್ರಷ್ಟ. ಆದರೆ ಶ್ರದ್ಧೆ ಇತ್ತು. ಅಂತಹ ನೆಲೆ ಕಾಣದಂತಹ ಮಂದಿ ಬ್ರಹ್ಮತತ್ವದ ಆ ಬಗೆಗೆ ಅಪೇಕ್ಷೆ ಇದೆ ಅವರಿಗೆ. ಆದ್ರೆ ಹೇಗ್ ಹೋಗ್ಬೇಕು ಗೊತ್ತಿಲ್ಲ. ಬ್ರಹ್ಮತತ್ವದ ನಿಜವಾದ ದಾರಿ ಯಾವುದು ಅಂತ ಗೊತ್ತಿಲ್ಲ. ಅದೇನೋ ಬೇಕು ಅಂತ ಗೊತ್ತಿದೆ. ಅಂಥವನ ಗತಿ ಏನು? ಮೋಡದ ಹಾಗೆ ಚಿನ್ನಾಭ್ರಿವ ನಶ್ಯತಿ ಚಿನ್ನ ಅಭ್ರಮಿವ. ತುಂಡಾದ ಸಣ್ಣ ಮೋಡದ ಭಾಗದಂತೆ ಕಳೆದು ಹೋಗುವನೇನು? ಈ ನನ್ನ ಸಂಶಯವನ್ನ ಕೃಷ್ಣ ನಾಶ ಮಾಡು, ಸಂಪೂರ್ಣವಾಗಿ ಕತ್ತರಿಸಿ ಬಿಸುಡು. ನೀನಿಲ್ಲದೆ ಹೋದರೆ ಈ ಸಂದೇಹದ ಬಿಳಲನ್ನು ಕತ್ತರಿಸುವ ಮತ್ತೊಬ್ಬನ ಬಗೆಗಾಣೆ. ಈ ಸಂಶಯವನ್ನು ಪರಿಹರಿಸುವಂತಹ ವ್ಯಕ್ತಿ ಬೇರೆ ಎಲ್ಲಿದ್ದಾರೆ ಹೇಳು? ನೀನೊಬ್ಬನೇ. ನಿನ್ನನ್ನು ಹೊರತುಪಡಿಸಿ
ಈ ಸಂದೇಹವನ್ನು ಮುಕ್ತಾಯಗೊಳಿಸುವಂತಹ ಮತ್ತು ಯಾಕೆಂದ್ರೆ ಜೀವದ ಆಗತಿಗತಿಗಳನ್ನ ಬಹಳ ಕಾಲದಿಂದ ಬಲ್ಲವನಾಗಿ ಇವನಿಗೆ ಎಂಥ ದಾರಿ ಅಂತ ನಿಶ್ಚಯ ಮಾಡುವಂತಹ ವ್ಯವಸ್ಥೆ ಅದು ನಿನ್ನದು. ಆದ್ರಿಂದಾಗಿ ನಿನ್ನ ಹತ್ರನೇ ಈ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ ಅನ್ನುವ ಮಾತು ಆ, ಗೀತೆಯ 3 ಸಾಲುಗಳಲ್ಲಿ ನಮಗೆ ಕಾಣುವಂಥದ್ದು. ಆಯತಿಹಿ ಚೆನ್ನಾಗಿ ಯತ್ನಿಸದವನು ಅನ್ನುವುದು ಒಂದು ಆಚಾರ್ಯರ ಭಾಷ್ಯದ ಪಾಠವಾದರೆ, ಮುಂದೆ ಅದೇ ಶ್ಲೋಕಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಮುಂದೆ ಮತ್ತೆ ಮಾತಿದೆ, ಪ್ರಯತ್ನಾಧಿತ ಮನಸ್ತು ಅಂತ ಕೃಷ್ಣ ಹೇಳ್ತಾನೆ. ಅದು ಉತ್ತರ ಮುಂದೆ ಇದೆ. ಆಮ್, ಅಲ್ಲಿ ಏನಿದೆ ಅಂದ್ರೆ, ಯಾರು ಪ್ರಯತ್ನಶೀಲನಾಗಿ ಮುಂದುವರಿತಾನೋ ಅವನಿಗೆ ಸಿದ್ಧವಾಗುತ್ತೆ, ಅಂದ್ರೆ ಗುರಿ ಸ್ಪಷ್ಟವಾಗುತ್ತೆ. ಯೋಗ ಶಬ್ದಕ್ಕೆ ಸಾಮಾನ್ಯವಾಗಿ ಎಲ್ಲಾ ಕಡೆಯಲ್ಲಿ ಉಪಾಯ ಅನ್ನುವ ಅರ್ಥ ಇರುವಂತದ್ದಾದ್ರೂ ಕೂಡ ಅದು ಎಂಥ ಉಪಾಯ ಅನ್ನೋದನ್ನ ಸಂದರ್ಭಕ್ಕೆ ತಕ್ಕಂತೆ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ 6ನೆಯ ಅಧ್ಯಾಯ ಅನ್ನೋದು ಸಮಾಧಿಗೆ ಹೋಗುವ ದಾರಿಯ ಬಗೆಗಿನ ಯೋಗ ಅಂತ ಮಾತಾಡುವಾಗ ಅದಕ್ಕೆ ಧ್ಯಾನ ಯೋಗ ಅಂತ ಅರ್ಥ. ಅಂದ್ರೆ ಉಪಾಯವೇ ಉಪಾಯ ವಿಶೇಷವನ್ನು ಅದು ಹೇಳುತ್ತೆ. ಈ ಧ್ಯಾನ ಯೋಗ ಅನ್ನುವ ಅರ್ಥವನ್ನು ಇಟ್ಟುಕೊಂಡು ನಾವು ಮುಂದುವರೆದಾಗ ಯಾವುದೇ ತರದ ಅರ್ಥಾಭಾಸ ಉಂಟಾಗುದಿಲ್ಲ, ಅದು ಕರೆಕ್ಟ್ ಆಗಿ ಹೊಂದುತ್ತೆ. ವಿರೋಧ ಇದ್ರೆ ಅಂತಹ ಪಾಠಗಳನ್ನು ನಾವು ಬಿಟ್ಬಿಡ್ಬೇಕಾಗುತ್ತೆ, ಅಂತಹ ಅರ್ಥ ಮಾಡುವುದನ್ನು ನಾವು ಬಿಟ್ಬಿಡ್ಬೇಕಾಗುತ್ತೆ. ಆದ್ರೆ ಇದು ಸಮಾಧಿಯ ಕುರಿತಾದ ದಾರಿಯನ್ನೇ ಪರಿಚಯಿಸುವ ಸಾಲುಗಳಾದ್ರಿಂದಾಗಿ ಉಪಾಯ ಅಂತಂದಾಗ ಧ್ಯಾನ ಯೋಗವನ್ನು ಇಟ್ಟುಕೊಂಡ್ರೆ ಆಗ ಭಗವಂತನ ದರ್ಶನ ಸಾಧ್ಯವಾಗದೇ ಹೋಗ್ಲಿಕ್ಕೆ ಕಾರಣ ಆಗುವಂಥದ್ದು ಈ ಧ್ಯಾನ ಯೋಗದಲ್ಲಿ ಸರಿಯಾಗಿ ನಮಗೆ ತೊಡಗ್ಲಿಕ್ಕೆ ಬೇಕಿರುವಂತಹ ದಾರಿ ಸಿಗದೇ ಇರುವುದು. ಈ ವಿಷಯದಲ್ಲಿ ಕೆಲವೊಮ್ಮೆ ಏನಂದ್ರೆ, ಮಾಡಬೇಕು ಅಂತ ಅನ್ಸಿರುತ್ತೆ, ಆದ್ರೆ ಫಲ ಕೊಡುತ್ತೋ ಇಲ್ಲೋ ಅಂತ, ಅಂದ್ರೆ ಕಾರ್ಯ ಮಾಡಬೇಕಾದ್ದು ಅಂತ ಗೊತ್ತಿದೆ, ಆದ್ರೆ ಮಾಡಿದ ಕೆಲಸ ಫಲಸ ನೀಡುವಂಥದ್ದು ಅನ್ನುವ ಭರವಸೆ ಇಲ್ಲ. ಇದು ಇಲ್ಲಿ ಅಯತಿ ಶ್ರದ್ಧೆಯೋಪೇತಃ ಅಂತ ಹೇಳಿದ್ದು. ಶ್ರದ್ಧೆಯ ಉಪೇತಃ, ಅವರು ನಾಸ್ತಿಕರಲ್ಲ. ಅವರಿಗೆ ಭಕ್ತಿ ಯೋಗ, ಜ್ಞಾನದ ದಾರಿ, ಧ್ಯಾನದ ಯೋಗ ಇತ್ಯಾದಿಗಳೆಲ್ಲ ಗೊತ್ತಿದೆ. ಆದ್ರೆ ಅದನ್ನ ಕೊನೆ ತನಕ ಮುಟ್ಟಿಸ್ಲಿಕ್ಕೆ ಏನ್ ಬೇಕೋ, ಅಂದ್ರೆ ನಿರಂತರವಾಗಿ ಅದರಲ್ಲೊಂದು ಅಭ್ಯಾಸ, ಬೇರೆದ್ರಲ್ಲಿ ವೈರಾಗ್ಯ ಮತ್ತು ಈ ವಿಷಯಕ್ಕೆ ತಳ್ಳುವಂತಹ ಒಂದು ಪ್ರಯತ್ನ, ಮುಂದೆ ಹೋಗು ಮುಂದೆ ಹೋಗು ಮುಂದೆ ಹೋಗು ಅಂತ ಬೆನ್ನು ಹಿಡಿದು ಕಳಿಸುವವರು ಅಂತ ಒಬ್ರು, ಅಥವಾ ಅವನಿಗೇನೆ ಅದರ ದೃಢತೆ ಇಲ್ಲದೆ ಹೋದದ್ರಿಂದ ಸೋಲ್ತಾನೆ. ಇಂತಹ ಮಂದಿ ಇಡೀ ಜೀವನ ಏನ್ ಸಾಧಿಸಿದ್ರು ಕೂಡ ಅದು ಅವರಿಗೆ ಪಡಿಲಿಕ್ಕಾಗ್ಲಿಲ್ಲ ಅನ್ನುವಂತಹ ದುಃಖ ಅವರನ್ನ ತುಂಬಾ ಜರ್ಜರಿತಗೊಳಿಸುತ್ತೆ. ಅದರಿಂದಾಗಿ ಬಹುಶಃ ಇದೆಲ್ಲ ನಮ್ಗೆ ಆಗುದಿಲ್ವೋ ಏನು, ಅದರ ಬಗ್ಗೆ ಬೇಜಾರಲ್ಲ ಅಥವಾ ಸಿಟ್ಟಲ್ಲ, ಅಥವಾ ನಾವೇ ಇದಕ್ಕೆ ಹೊಂದದವರು ಅಂತ ಅನ್ಸುತ್ತೆ. ಇಷ್ಟು ನಾವು ಬೇಕು ಅಂತ ಬಯಸಿದ್ರು ಅದು ನಮ್ ಕೈಗೆ ಸಿಗುದಿಲ್ವಲ್ಲ ಅಂತ ಮಾನಸಿಕವಾಗಿ ಯೋಗ ಚಲಿತ ಮಾನಸ ಅವರವರ ಗತಿಯ ಬಗ್ಗೆ ದೇವ್ರು ಬೇಕು ಅಂತಿದ್ರು ಕೂಡ ಮುಂದೆ ಹೋಗುವ ಪರಿ ಅವರಿಗೆ ಗೊತ್ತಾಗದೇ ಇರುವಂತಹ ಸಾಧ್ಯತೆಗಳು ಹೆಚ್ಚು. ಹೆಚ್ಚು ಸಾಧನೆ ಮಾಡ್ಲಿಕ್ಕಾಗಿರಲ್ಲ. ಆಚೆ ಲೋಕದ ವ್ಯವಸ್ಥೆಯಲ್ಲೂ ಅವರು ಅದರ ಕಡೆ ಗಮನ ಕೊಡ್ಲಿಲ್ಲ, ಇದನ್ನ ಮಾಡಬೇಕು ಅಂತ. ಆದ್ರೆ ಸರಿಯಾದ ದಿಕ್ಕಿರ್ಲಿಲ್ಲ, ಸರಿಯಾದ ಮಾರ್ಗದರ್ಶನ ಇರಲಿಲ್ಲ. ಆ ಕಡೆ ಪರದ ಸಾಧನೆ ಇಲ್ಲ, ಈ ಕಡೆ ಇಹದ ಸೌಖ್ಯ ಇಲ್ಲ. ಒಂಥರ ಅತಂತ್ರ ಜೀವಿಗಳಾದಂತಹ ಸಾಧಕರು ಏನ್ ಮಾಡಬೇಕು? ಇದು ಸಾಮಾನ್ಯವಾಗಿ ಸಾಧಕರೆಲ್ಲರ ಗೊಂದಲ. ಇಲ್ಲಿ ಯತಿ ಅಂದ್ರೆ
ಸನ್ಯಾಸಿ ಅಂತ ಅರ್ಥ ಅಲ್ಲ. ಯತಿ ಪ್ರಯತ್ನಿ ಅಂತ ಧಾತು ಇರುವುದರಿಂದ ಆ ಧಾತುವಿನ ಹಿನ್ನೆಲೆಯಲ್ಲಿ ಪ್ರಯತ್ನಶೀಲ ಅಂತ ಅರ್ಥ. ಯತಿ ಅಂದ್ರೆ, ಅಯತಿ ಅಂದ್ರೆ ಪ್ರಯತ್ನಶೀಲನಲ್ಲದವನು. ಯಾಕೆಂದ್ರೆ ಗೀತೆಯಲ್ಲಿ ಸನ್ಯಾಸ ಆಶ್ರಮದ ಬಗ್ಗೆ ಮಾತೇ ಆಡಿಲ್ಲ. ನಾವು ಲೋಕದಲ್ಲಿ ಯತಿಗಳು ಪ್ರಯತ್ನಶೀಲರಾಗಿ ತಮ್ಮ ಬ್ರಹ್ಮಚರ್ಯವನ್ನು ಉಳಿಸಿಕೊಡುತ್ತಾರೆ ಅನ್ನೋ ದೃಷ್ಟಿಯಿಂದ ಅವರನ್ನು ಯತಿಗಳು ಅಂತ ಕರೆಯುವುದು. ಆದ್ರೆ ಅದು ಒಂದು ಭಾವಾರ್ಥ ಹೊರತು ಅದರಲ್ಲಿ ಸನ್ಯಾಸಾಶ್ರಮಕ್ಕೆ ಸಂಬಂಧಪಟ್ಟ ಯಾವ ಅರ್ಥವುಳ್ಳ ಹಿನ್ನೆಲೆಯೂ ಇಲ್ಲ. ಪ್ರಯತ್ನಶೀಲ ಅಲ್ಲ ಅಂತ ಅರ್ಥ. ಪ್ರಯತ್ನ ಮಾಡಲೇ ಇಲ್ಲ ಅಂತ ಅರ್ಥ ಅಲ್ಲ, ಮಾಡಿದ್ದಾನೆ. ಆದ್ರೆ ಎಲ್ಲಿ ತನಕ ಪ್ರಯತ್ನ ಮಾಡಬೇಕು, ಹೇಗ್ ಪ್ರಯತ್ನ ಮಾಡಬೇಕು ಅಂತ ಗೊತ್ತಿಲ್ಲದೆ ಕೈ ಚೆಲ್ಲಿದವನು. ಪಟ್ಟು ಬಿಡದೆ ಅಭ್ಯಾಸದ ಕೊರತೆ ಇದ್ದಾದ್ರಿಂದ ಅಯತಿ ಅಂತ. ಪ್ರಕೃಷ್ಟವಾದ ಪ್ರಯತ್ನ ಇರಲಿಲ್ಲ ಅಂತ, ಗುರಿ ಮುಟ್ಟುವ ತನಕದ ಪ್ರಯತ್ನ ಇರಲಿಲ್ಲ. ಪ್ರಯತ್ನ ಇದೆ, ಆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತಳ್ಳಿದ್ರೆ ಆಗ ಈಗ ಶಾರ್ಟ್ ಪುಟ್ಟು ಇತ್ಯಾದಿ ಏನಾದ್ರೂ ಇದ್ರೆ ಒಂದು ಅರ್ಹತೆಗೆ ಅಂತ ಒಂದಿಷ್ಟು ದೂರಕ್ಕೆ ಹೋಗ್ಬೇಕಿರುತ್ತೆ. ಇವರು ಎತ್ತಿ ತಳ್ಳುವ ಕೊನೆಯ ಹೊತ್ತಿಗೆ ಒಂದು ಸಣ್ಣ ಕಾಲು ಬೆರಳು ಸ್ಲಿಪ್ ಆಗುದು, ಇನ್ನೇನು ಆದ್ರೆ ಅವ್ರು ಅನ್ಕೊಂಡ ದೂರ ಹೋಗುದಿಲ್ಲ, ಕೈ ಕೆಳಗೆನೆ ಬಿಟ್ಟಿರ್ಬೋದು. ಹಾಗೆ ಎಷ್ಟೋ ಸಲ ಪ್ರಯತ್ನ ಆಗುವ ವಿಷಯದಲ್ಲಿ ಸ್ವಲ್ಪ ಜಾರಿದಾಗ ಅದರ ನೈಜ ಗುರಿಯನ್ನು ತಲುಪುವುದು ಹೇಗೆ ಅಸಾಧ್ಯವೋ ಹಾಗೆಯೇ ಭಗವಂತನೆಂಬಂತಹ ಗುರಿಯನ್ನು ಹೊಂದಿದಂತಹ ಸಾಧಕನಿಗೆ ನಂಬಿಕೆ ಇರುವುದಾದ್ರಿಂದಾಗಿಯೇ ಸಾಧನೆಗೆ ಇಳಿದಿದ್ದಾನೆ. ಆದರೆ ಎಷ್ಟು ಪ್ರಯತ್ನ ಪಟ್ಟರೆ ಅದು ಮುಂದೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲದೆ, ಯಾಕಂದ್ರೆ ಶ್ರದ್ಧೆಯ ಉಪೇತ ಭಕ್ತಿ ಜ್ಞಾನ ಧ್ಯಾನಗಳ ಬಗ್ಗೆ, ಪಾಪ ಪುಣ್ಯಗಳ ಬಗ್ಗೆ ಶ್ರದ್ಧೆ ಇದ್ದೇ ಕಾರ್ಯವನ್ನು ನಿರ್ವಹಿಸಿದ್ದಾನೆ. ಆಸ್ತಿಕ್ಯ ಬುದ್ಧಿ ಇದೆ ಅವನಿಗೆ. ಅಂದ್ರೆ ಶ್ರದ್ಧೆ ಅಂದ್ರೆ ನಾನು ತಿಳಿಯದ ಸಂಗತಿಯೂ ಇದೆ, ಹೇಳಿದ್ದನ್ನ ಕೇಳುವ ಗೌರವವೂ ಇದೆ. ಬರೀ ನಂಬಿಕೆಯಲ್ಲ, ಆ ಸಾಧನೆಯಲ್ಲಿ ತೊಡಗಿದ್ದಾನೆ ಅನ್ನುವ ರೀತಿಯಲ್ಲಿ ಯಾರು ಆ ವ್ಯವಸ್ಥೆಯಲ್ಲಿ ಮುಂದುವರಿಯುತ್ತಾನೋ ಅವನು ಯೋಗ ಸಿದ್ಧಿಯಲ್ಲಿ ಗುರಿಯನ್ನು ಮುಟ್ತಾನೆ. ಆದರೆ ಇಲ್ಲಿ ಶ್ರದ್ಧೆಯಿಂದ ಉಪೇತನಾಗಿದ್ದಾನೆ, ಆದ್ರೆ ಪ್ರಯತ್ನ ಕಮ್ಮಿ ಇದೆ. ಯೋಗಾತ್ ಚಲಿತ ಮಾನಸ, ಉಪಾಯಗಳನ್ನ ತಿಳಿಯುವ ವಿಷಯದಲ್ಲಿ ಸೋತು ಬಿಟ್ಟಿದ್ದಾನೆ. ಹಲವು ಸಂದರ್ಭದಲ್ಲಿ ಯೋಗ ಅನ್ನೋದು ಕರ್ಮದ ವಿಷಯದಲ್ಲಿ ಬಂದಾಗ ಕರ್ಮಯೋಗ, ಭಕ್ತಿಯ ವಿಷಯದಲ್ಲಿ ಬಂದಾಗ ಭಕ್ತಿ ಯೋಗ, ಧ್ಯಾನದ ವಿಷಯದಲ್ಲಿ ಬಂದಾಗ ಧ್ಯಾನ ಯೋಗ, ಜ್ಞಾನದ ವಿಷಯವಾದಾಗ ಅದೇ ಉಪಾಯ ಅಂತ ಅನಿಸಿದಾಗ ಜ್ಞಾನ ಯೋಗ. ಅದನ್ನು ನೋಡಿಕೊಂಡು ಆ ಶಬ್ದಗಳಿಗೆ ಆ ಅರ್ಥವನ್ನು ಕಲ್ಪಿಸಬೇಕು ಅನ್ನುವುದು ಸಹಜವಾಗಿ ವ್ಯಾಖ್ಯಾನಶೀಲರಿಗೆ ಗೊತ್ತಿರುವ ವಿಷಯ. ಇದು ಯಾವುದೋ ಒಂದು ಒತ್ತಡವನ್ನು ಹೇರಿ ವಿವರಣೆಗೆ ಇಂಥ ಒಂದು ನಿಯಮ ಪಾಲಿಸಬೇಕು ಅಂತ ಯಾರು ಅದನ್ನು ಬರೆದಿಟ್ಟದ್ದಲ್ಲ. ನಿಜವಾಗಿ ಓದುವ ಅಭ್ಯಾಸ ಉಳ್ಳವನಿಗೆ ಅದರ ಹಿಂದೆ ಮುಂದಿನ ವಿಷಯಗಳಿಗೆ ಸರಿಯಾಗಿ ಪ್ರಕರಣಾರ್ಥವನ್ನು ಗಮನಿಸಿ ಅರ್ಥ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಇರುವುದಾದ್ರಿಂದಾಗಿ ಕೆಲವೊಂದು ಸರ್ತಿ ಕರ್ಮ ಅನ್ನುವಾಗ್ಲೂ ಕೂಡ ಕರ್ಮಣ್ಯ ಕರ್ಮಯ ಪಶ್ಯೇದ ಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕರ್ಮ ಕೃತ ಇತ್ಯಾದಿಗಳಲ್ಲೆಲ್ಲ ಅಕರ್ಮ ವಿಕರ್ಮ ಇತ್ಯಾದಿ ಶಬ್ದಗಳಿಗೆ ಮೊದಲು ಅದರ ಪೂರ್ವದಲ್ಲಿ ಹೇಳಿದ ಕರ್ಮ ಅನ್ನೋ ಶಬ್ದಕ್ಕಿಂತ ಸ್ವಲ್ಪ ವಿಶೇಷವಾದ ಅರ್ಥವನ್ನು ಹೇಳುವ ಪ್ರಸಂಗವೂ ಕೂಡ ಬರುತ್ತೆ. ಸಿದ್ಧಿ ಆದ್ರೆ ಸಾಕಾಗುವುದಿಲ್ಲ, ಸಂಸಿದ್ಧಿ ಆಗಬೇಕು ಅಂತ ಆ ಶಬ್ದ ಒಂದು ಅನ್ನೋ ಶಬ್ದವನ್ನ ಎಷ್ಟೋ ಸೇರಿಸಿಕೊಳ್ಳುತ್ತೆ. ಯಾಕಂದ್ರೆ ಆ ಸಿದ್ಧಿ ಬೇರೆ ಬೇರೆ ತುಂಬಾ ಇದೆ. ಮಾತನ್ನ ನಿಯಂತ್ರಣ ಮಾಡಬಹುದು, ನಿರಂತರ ಮನನಶೀಲನಾಗಿರ್ಬಹುದು, ಕಾಮಕ್ರೋಧಗಳನ್ನೇ ಗೆದ್ದು ಬಿಡಬಹುದು,
ಇವೆಲ್ಲ ಯೋಗದ ಸಿದ್ಧಿಗಳೇ. ಇದೆಲ್ಲ ಗೆದ್ದ ಮೇಲೆ ಒಂದು ಬುದ್ಧಿ ಬರುತ್ತೆ, ನನ್ನಷ್ಟು ಕರ್ಮ ಸಿದ್ಧಿ ಪಡೆದವನು ಯಾರಿದ್ದಾನೆ, ನಾನು ಈ ಸಂಸ್ಥೆಯ ಎಲ್ಲಾ ಕ್ರಮಗಳನ್ನು ರೂಪಿಸುವವನು, ನನ್ನನ್ನ ನೀವು ಯಾರು ಪ್ರಶ್ನೆ ಮಾಡುದು, ಇವನೇನೋ ತಪ್ಪು ಮಾಡಿದಕ್ಕೆ ಯಾರು ಕೇಳಿದ್ರು, ಇಷ್ಟೆಲ್ಲ ಕಾರ್ಯಕ್ರಮ ನಿರ್ವಹಣೆ ಮಾಡುವ ನನ್ನನ್ನೇ ನೀವು ಪ್ರಶ್ನಿಸ್ತೀರಾ ಅಂತ. ಅಷ್ಟು ಮಾಡಿದ ಒಳ್ಳೆ ಕೆಲಸದ ಮೇಲೆ ಈ ಕೆಲಸ ಮಾಡಿದವನನ್ನೇ ನೀವು ಪ್ರಶ್ನಿಸುವುದು ಅಂದ್ರೆ ಏನು ಅಂತ ಪ್ರಶ್ನಿಸಿ ಯಯಾತಿಯ ತರ ಧಮಾರ್ ಅಂತ ನೆಲಕ್ಕೆ ಬೀಳುವಂತಹ ದುಸ್ಥಿತಿ ಉಂಟಾಗುತ್ತೆ. ಅದರಿಂದಾಗಿ ಎಲ್ಲಾ ತರದ ಸಿದ್ಧಿಗಳಿದ್ದಾಗ್ಲೂ ಕೂಡ ಸಂಸಿದ್ಧಿ ಸಿಗದೆ ಇದ್ರೆ ಕಷ್ಟ. ಸಿದ್ಧಿ ಬಂದ ಮೇಲೆ ಸಿದ್ಧಿ ಬುದ್ಧಿಯನ್ನು ಕೆಡಿಸಬಾರ್ದು, ಅದು ಸಂಸಿದ್ಧಿ. ಸಮ್ಯಕ್ ಸಿದ್ಧಿ, ಯಾವ ಸಿದ್ಧಿಯಿಂದ ಬುದ್ಧಿ ಕೆಡುತ್ತೆ, ಯಾವ ಸಿದ್ಧಿಯಿಂದ ಸ್ವಾರ್ಥ ಹೆಚ್ಚುತ್ತೆ, ಯಾವ ಸಿದ್ಧಿಯಿಂದ ನಾಲ್ಕು ಜನರ ಮುಂದೆ ನಾನು ದೊಡ್ಡವನು ಅನ್ನೋ ಅಹಂಕಾರ ಬರುತ್ತೆ, ಯಾವ ಸಿದ್ಧಿಯಿಂದ ಬದುಕಿಗೆ ಹಾನಿ ಉಂಟಾಗುತ್ತೆ, ಅಂತಹ ಸಿದ್ಧಿಗಿಂತ ಸಿದ್ಧಿ ಸಿಗದೇ ಇರುವುದೇ ಬೆಟರ್. ಅದಕ್ಕೆ ಸಂಸಿದ್ಧಿ, ಭಗವಂತನ ಎಚ್ಚರ ತಪ್ಪದ ಸಿದ್ಧಿ. ಎಷ್ಟೋ ಸರ್ತಿ ಎಷ್ಟೋ ಜನ ಸಕ್ಸಸ್ಫುಲ್ ಲೈಫ್ ನಡೆಸ್ತಾ ಇರ್ತಾರೆ, ಆದ್ರೆ ಆ ಸಕ್ಸಸ್ಫುಲ್ ಲೈಫ್ ಬಗ್ಗೆ ಒಂದು ಹೆಮ್ಮೆ ಇರುತ್ತೆ, ಬೇರೆಯವರ ಆ ದಾರಿಯಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ನಾನು ಅವರಿಗಿಂತ ಗ್ರೇಟ್ ಎನ್ನುವ ಉಳಿದವರ ಬಗೆಗಿನ ಒಂದು ಅದು ಬಾಯಿ ಬಿಟ್ಟು ಹೇಳಿ ಬರುವಂತದ್ದಲ್ಲ, ಅಥವಾ ಅವರು ಕೂಡ ಬಾಯಿ ಬಿಟ್ಟೆ ಅದನ್ನ ತೋರ್ಪಡಿಸ್ಬೇಕಾಗಿಲ್ಲ, ಅವರ ನಡೆ ನುಡಿಗಳಲ್ಲೇ ತನ್ನಿಂದ ತಾನೇ ಅದು ಅಭಿವ್ಯಕ್ತಿ ಆಗ್ತಾ ಹೋಗುತ್ತೆ. ಯಾರಿಗೆ ನಿಜವಾದ ವಿದ್ಯೆ ಬಂದಿರುತ್ತೆ ಅವನು ವಿನಯಶೀಲನಾಗ್ತಾನೆ. ಎಂಥದ್ದೇ ಆ ದುಃಖ ಬೇಸರಗಳಿದ್ದಾಗಲೂ ವಿದ್ಯೆಯನ್ನ ಪಡೆಯುವ ವಿಷಯದಲ್ಲಿ ಎಲ್ಲೂ ಕೂಡ ಉದಾಸೀನ್ಯ ಕಾಣುವುದಿಲ್ಲ. ಅದನ್ನ ನಾವು ವಿರೋಧಿಸ್ತೇವೆ, ಅಂತಹ ಕೆಲಸಕ್ಕೆ ನಾವು ತಡೆ ಮಾಡುತ್ತೇವೆ ಅಂದ್ರೆ ನಮಗೆ ಬಂದ ವಿದ್ಯೆಯು ಕೂಡ ಅದು ನೈವೇದ್ಯ ಆಯಿತು ಹೊರತು ತಲೆಗೆ ಬೇಕಿರುವಂತಹ ಸಂಸಿದ್ಧಿಗೆ ಕಾರಣವಾದ ಮೆಟ್ಟಿಲು ಆಗ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಸಂಪೂರ್ಣ ಸಿದ್ಧಿ ಅನ್ನೋದು ಸಂಸಿದ್ಧಿ, ಅದು ಭಗವಂತನ ದರ್ಶನಕ್ಕೆ ಕಾರಣವಾದ ಸಿದ್ಧಿ. ಯಾಕೆಂದ್ರೆ ಕೆಲವೊಂದು ಸರ್ತಿ ಈ ಸಿದ್ಧಿ ಪಡೆಯುವ ಮುನ್ನವೇ, ದರ್ಶನ ಆಗುವ ಮುನ್ನವೇ ಒಳಗಿನಿಂದ ಪ್ರಕೃತಿಯ ಕರೆ ಬಂದು ಆತ ಪ್ರಾಣವನ್ನು ತೆರ್ತಾನೆ. ಧ್ರುವನ ಹಾಗೆ ಅವನ ಕಾಲಗತಿ ಮುಗಿಯಿತು, 6 ತಿಂಗಳ ಬಾಕಿ ಇತ್ತು, ಧ್ರುವನಾಗಿ ಹುಟ್ಟಿದ. ಆ 6 ತಿಂಗಳ ಸಾಧನೆಯಲ್ಲೇ ಅವನು ಮತ್ತೆ ಭಗವಂತನನ್ನ ದಕ್ಕಿಸಿಕೊಂಡ ಅನ್ನುವ ಇತಿಹಾಸವನ್ನು ನಾವು ನೋಡುತ್ತೇವೆ. ಯೋಗ ಮಾರ್ಗದಿಂದ ದೂರ ಹೋದ ಮನಸ್ಸು ಭರವಸೆಯನ್ನು ಕಳ್ಕೊಂಡು ಬಿಟ್ರೆ ಮತ್ತೆ ಆ ಸಿದ್ಧಿಯನ್ನು ಪಡೆಯುವುದು ಕಷ್ಟ ಆಗುತ್ತಲ್ವಾ. ಅದಕ್ಕೆ ಕೇಳಿದ್ದು ಏನು, ಹೇಗೆ ಕಾಂಗತಿಂ ಕೃಷ್ಣ ಗಚ್ಚತಿ, ಅವನು ಸತ್ತು ಹೋದ ಮೇಲೆ ಸೇರ್ಬೇಕಾದ ಜಾಗ ಯಾವುದು, ಪುಣ್ಯಲೋಕವೋ, ಯಾಕಂದ್ರೆ ಅವನಿಗೆ ನಂಬಿಕೆ ಇತ್ತು, ಅಥವಾ ಮಾಡಲಿಲ್ಲ ಅನ್ನುವ ಕಾರಣಕ್ಕೆ ಪಾಪವೋ, ಅಥವಾ ಅವನ ಮುಂದಿನ ಗತಿ ಏನು, ಒಳ್ಳೆಯ ಸಾಧಕರ ಮನೆಯಲ್ಲಿ ಹುಟ್ಟುತ್ತಾನೋ, ಅಸಾಧಕರಾಗಿ ಕೆಟ್ಟ ಯೋನಿಯಲ್ಲೇ ಹುಟ್ಟಿ ಮತ್ತಷ್ಟು ದುಷ್ಟರ ಒಡನಾಟದಿಂದ ಜನ್ಮವನ್ನು ಇನ್ನಷ್ಟು ತಪ್ಪುವ ಆಳವಾದ ಜಾರಿಕೆಗೆನೆ ಬೀಳ್ತಾ ಹೋಗ್ತಾನೋ, ಈ ಭಯಾನಕವಾದಂತಹ ಲೋಕದ ಬೇರೆ ಬೇರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಜಂತುಗಳ ಅನೇಕ ರೀತಿಯ ಶರೀರಗಳಲ್ಲಿ ಆತ ಹುಟ್ಟಿ ಬರ್ತಾನೋ, ಏನು ಅವನ ಕತೆ, ನನಗೆ ಈ ಸಂದೇಹ ಪರಿಹಾರ ಆಗ್ಬೇಕು ಹೇಳು. ಇಲ್ಲಿ ಕೃಷ್ಣ ಅಂತ ಸಂಬೋಧಿಸ್ತಾನೆ. ಯಾರ ಶರೀರದಲ್ಲಿ ಯಾವ ಜೀವವನ್ನು ಯಾವ ಶರೀರಕ್ಕೆ ಹೋಗಿ ಮುಟ್ಟಿಸ್ಬೇಕು ಅಂತ ಗೊತ್ತಿರೋ ನೀನೆ. ಕರ್ಷತೀತಿ ಕೃಷ್ಣ, ನನ್ನ ಕೃಷ್ಣ ಪುಣ್ಯೇನ ಪುಣ್ಯಂ ಲೋಕಂ ನೈತಿ ಪಾಪೇನ ಪಾಪಂ ಅಂತ, ಪುಣ್ಯದ ಬಲದಿಂದ ಪುಣ್ಯಲೋಕಕ್ಕೂ ಪಾಪದ ಬಲದಿಂದ ಪಾಪಲೋಕಕ್ಕೂ ಕರೆದೊಯ್ಯುವವನೇ ಕೃಷ್ಣ. ಕರ್ಷತಿ ಪುಣ್ಯಲೋಕಂ ಕರ್ಷತೀತಿ ಪುಣ್ಯ ಕೃಷ್ಣ, ಪಾಪಲೋಕಂ ವಾ ಕರ್ಷತೀತಿ ಕೃಷ್ಣ. ಯಾವ ಲೋಕಕ್ಕೆ ಕರ್ಕೊಂಡು ಹೋಗ್ತಿ, ನೀನೇ ಉತ್ತರ ಕೊಡ್ಬೇಕು. ತುಂಡು ಮೋಡದಂತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟದ್ದು. ಹೇಗೆ ಕಳೆದು ಹೋಗ್ತಾನೆ ಅಂದ್ರೆ ಕಚ್ಚಿನ್ನೋ ಭಯ ವಿಭ್ರಟ್ಟ, ಕಚ್ಚಿತ್ತಂದ್ರೆ ಯಾವುದೋ ಒಂದು ತುಂಡು ಅಂತ, ತುಂಬಾ ಚಿಕ್ಕದಾದ ಮೋಡದ ಹಾಗೆ ಅಂತ. ಕೆಳಗೆ ಬಿದ್ದವನು ಆಚೆ ಲೋಕದ ಸುಖವೂ ಇಲ್ಲ, ಈಚೆ ಅಧ್ಯಾತ್ಮದ ದಾರಿಯೂ ಇಲ್ಲ, ಎಡಬಿಡಂಗಿಯ ಬದುಕಿನ ಗುರಿ ಏನು ಅಂತ ಹೇಳಲಿಕ್ಕೆ ಅವರು ಒಂದು ಒಳ್ಳೆ ಉದಾಹರಣೆ ಕೊಟ್ಟದ್ದು ತುಂಡು ಮೋಡದಂತೆ ಅಂತ.
ಆ ಮೋಡದ ಹಾಗೆ. ಯಾಕೆಂದ್ರೆ ಆ ಒಂದು ಸೈಡಲ್ಲಿ ಯಾವ್ದಾದ್ರೂ ವಿಸ್ತಾರವಾದ ಭಾರವಾದ ಮೋಡ ಇದ್ರೆ ಅದು ಗಾಳಿ ಬೀಸಿ ಹತ್ತವೇ ಹೋಗಿ ಬಿಟ್ರೆ ಆ ಮೋಡದ ಜೊತೆಗೆ ಸೇರ್ಕೊಂಡ್ರೆ ಅದಕ್ಕೊಂದು ಅಸ್ತಿತ್ವ ಬರುತ್ತೆ. ಅಥವಾ ಇತ್ತ ಬೀಸುವಾಗ ಇನ್ನೊಂದು ಕಡೆ ಮೋಡ ಇದ್ರೆ ಅಲ್ಲಿಗಾದ್ರೂ ಸೇರ್ಕೊಂಡು ಅದಕ್ಕೆ ಆಶ್ರಯ ಬರುತ್ತೆ. ಇದು ಎರಡೂ ಕಡೆ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಎಲ್ಲಿ ದೂಡಿದ್ರು ಆಕಾಶದ ಬರೀ ನೀಲ ಭಾಗ ಕಾಣುತ್ತೆ ಹೊರತು ಒಂದು ಮೋಡದ ತುಂಡು ಕಾಣಲಿಲ್ಲ ಅಂದಾಗ ಅದಕ್ಕೆ ಅಷ್ಟು ನೀರು ವಸ್ತುತಃ ಆ ಮೋಡದಲ್ಲೂ ನೀರಿದೆ. ಆ ಮೋಡದಲ್ಲೂ ಒಂದು ತಕ್ಷಣದ ವ್ಯವಸ್ಥೆಗೆ ಸಮಾಧಾನ ತರಲಿಕ್ಕೆ ಬೇಕಾದಷ್ಟು ನೀರಿದೆ. ಆದರೆ ಅದು ಕೆಳಗೆ ಇಳಿಸ್ಲಿಕ್ಕಾಗುದಿಲ್ಲ. ಅದಕ್ಕೆ ಪೂರ್ಣ ಸಹಕಾರ ಬೇಕು. ಬೇರೆ ಬೇರೆ ಮೋಡಗಳ ಸಹಕಾರ ಬಿದ್ದಾಗಲೇ, ಇಲ್ಲಾಂದ್ರೆ ಅದು ಕೆಳಕ್ಕೆ ಬರುವಷ್ಟರಲ್ಲೇ ಆವಿಯಾಗಿ ಹೋಗುತ್ತೆ. ಹಾಗೆ ಇಡೀ ಮೋಡಗಳ ರಾಶಿ ಒಟ್ಟಾದಾಗ ಮಾತ್ರ ಒಂದು ಪರಿಪೂರ್ಣವಾದ ಮಳೆ ಅಂತ ಹೇಗಾಗುತ್ತೋ ಹಾಗೆ ಪೂರ್ಣ ಪ್ರಮಾಣದ ಪ್ರಯತ್ನಗಳು ಜೊತೆಗೆ ಶ್ರದ್ಧೆಯ ಭಾಗಕ್ಕೆ ಬೇಕಿರುವಂತಹ ಹಿರಿಯರ ಅನುಗ್ರಹ ಇತ್ಯಾದಿಗಳೆಲ್ಲ ಒಟ್ಟೊಟ್ಟಿಗಾದಾಗ ಮಾತ್ರ ಕೆಲಸಗಳು ಒತ್ತಟ್ಟಿಗಾಗತ್ತೆ. ಅಪ್ರತಿಷ್ಠಾ, ಭೂಮಿಯಿಂದ ಕಳಚಿ ಹೋದ. ಇದು ಕರ್ಮದ ನೆಲೆಯಾಗಿತ್ತು. ಶರೀರ ಇಲ್ಲದೆ ಇದ್ದಿದ್ದ ಕರ್ಮ ಆಗುವುದಿಲ್ಲ. ಇನ್ನು ಮೂಢ, ಅದರಲ್ಲೂ ವಿಮೂಢ, ವಿಚಿತ್ರವಾದ ಮೂಢ ಅಂದ್ರೆ ಅವಿವೇಕದ ಪರಮಾವಧಿ. ಆದ್ರೆ ಕೆಟ್ಟವನಲ್ಲ, ದಾರಿ ತಪ್ಪಿಲ್ಲ, ಆದ್ರೆ ಜಾರಿ ಬಿಟ್ಟಿದ್ದಾನೆ. ಆದ್ರಿಂದಾಗಿ ಅಯ್ಯೋ ಅಂತ ವಿಚಿತ್ರವಾದ ಭ್ರಮೆಗೊಳಗಾಗಿರ್ತಾನೆ. ಅಂತ ವ್ಯಕ್ತಿ ಭಗವಂತನನ್ನು ಸೇರುವ ದಾರಿಯಲ್ಲಿ ನಿಜ ಏನು, ಸುಳ್ಳೇನು, ನಿಜವಾಗಿ ಆಗುತ್ತೋ, ಯಾವಾಗ ಆಗುತ್ತೆ ಇತ್ಯಾದಿ ತರ ಪ್ರಶ್ನೆಗಳಿಂದ ದಿಕ್ಕು ತೋಚದಂತಹ ಮೂಢನಾಗಿ ಎಲ್ಲಿ ಸೇರ್ತಾನೆ. ಕೃಷ್ಣ ವಾಪಸ್ಸು ಅವನನ್ನು ಕರೆದು ಹೇಳುವ ಮಾತು ಮಹಾಬಾಹೋ ಅಂತ ಹಿಂದೆಯೂ ಹೇಳಿದ್ದ. ಅಂದ್ರೆ ಯೋಚನೆ ಮಾಡಿದ್ರೆ ಜನರನ್ನ ರಕ್ಷಿಸುವ ತೋಳಬಲದಿಂದ ನೀವು ಹೆಚ್ಚು ಎತ್ತರಕ್ಕೇರಿದವರು, ತುಂಬಾ ಅನುಭವ ಇರುವವರು. ಹಾಗಾಗಿ ನಿಮ್ಗೆ ಅದರ ವಿಷಯ ಕಾಣಬೇಕು ಅನ್ನುವ ರೀತಿಯಲ್ಲಿ ನಿನ್ನ ತೋಳಿನ ಆಸರೆಯಲ್ಲಿ ಅವರಿಗೆ ರಕ್ಷಣೆ ಸಿಗಬೇಕು. ಯಾರು ಈ ರೀತಿ ಜಾರಿ ಹೋಗ್ತಾರೋ, ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪತಿ, ಓ ಭಗವನ್ ನೀನು ಮಹಾಬಾಹು, ಎಲ್ಲಿ ಜಾರಿದ್ರು ಕೂಡ ಯಾರನ್ನ ಬೇಕಾದ್ರೂ ತಕ್ಷಣ ಕೈ ಹಾಕಿ ಎತ್ತಬಲ್ಲ ಸಾಮರ್ಥ್ಯ ಇರುವವನು ನೀನು ಅಂತ ಅರ್ಜುನ ಕೃಷ್ಣನಿಗೆ ಈ ಸಂಬೋಧನೆಯ ಮೂಲಕ ನನ್ನನ್ನು ಸೇರಿಸಿ ಉದ್ಧರಿಸುವಂತ ಕೇಳಿಕೊಳ್ತಾನೆ. ಏತನ್ಮೇ ಸಂಶಯಂ ಕೃಷ್ಣ ಅಂತ ಒಂದು ವಾಕ್ಯ ಈ ಪದ್ಯದಲ್ಲಿ ಮಧ್ಯದಲ್ಲಿದೆ. ಏತಂ ಸಂಶಯಂ ಅಂತ ಆಗ್ಬೇಕು, ಏತತ್ ಸಂಶಯಂ ಹೇಗಾಯ್ತು ಅಂತ. ಸಂಶಯದ ಬಗ್ಗೆ ಸಂಶಯ ಇರುವವರು ಸಂಶಯ ಪಡುವ ಮಾತು. ಯಾಕೆಂದ್ರೆ ಅದು ಪುಲ್ಲಿಂಗದ ಶಬ್ದ. ನೀವು ಏತತ್ ಸಂಶಯಂ ಅಂತ ಹೇಗ್ ಬಿಡಿಸಿದ್ರಿ ಅಂತ ವ್ಯಾಸ ದುರುಕ್ತಿ ಶಿಕ್ಷಾ ಅಂತ ಕೆಲವರೆಲ್ಲ, ವ್ಯಾಸರು ಕೂಡ ತಪ್ಪು ಮಾಡಿದ್ದಾರೆ, ಅವರು ತೂಕಡಿಸಿದಾಗ ಏನೇನೋ ವ್ಯವಸ್ಥೆ ಮಾಡಿದ್ದಾರೆ, ಅವರಿಗೆ ತೂಕಡಿಕೆ ಬರಲ್ಲ, ಬೇರೆ ಪ್ರಶ್ನೆ. ಆದ್ರೆ ಅವರಿಗೆ ನಂತರನೇ ವ್ಯಾಸದೇವರು ಅಂತ ಭಾವಿಸಿ ಅವರ ವಿಶೇಷ ಪ್ರಯೋಗಗಳ ಬಗ್ಗೆ ಅಸಮಾಧಾನವನ್ನು ಅಥವಾ ಆಕ್ಷೇಪವನ್ನು ಎತ್ತಿ ಉಪಕಾರವನ್ನ ಪಡೆದ ವಿಷಯದಲ್ಲಿ ಮರೆತು ತೊಂದರೆ ಇರುವ ಕೆಲವೇ ಸಾಲುಗಳನ್ನೇ ಹಿಡಿದು ಅವರ ಸಾಹಿತ್ಯಕ್ಕೇನೆ ಕೊಳ್ಳಿ ಇಡುವಂತಹ ಕೆಲಸವನ್ನು ಮಾಡುವ ಕೆಲವು ಮಂದಿ ಇದ್ದಾರೆ. ಆದರೆ ನೀವು ಯಾವ ಪಾಣಿನಿಯನ್ನು ಇಟ್ಟುಕೊಂಡು ಮಾತಾಡ್ತೀರೋ ಆ ಪಾಣಿನಿ ಹುಟ್ಟಿದ್ದು ವ್ಯಾಸರಾದ ಮೇಲೆ ಅನ್ನುವ ಎಚ್ಚರವಿಟ್ಟುಕೊಂಡ್ರೆ ಈ ದುಸ್ಥಿತಿ ದುಸ್ಸಾಹಸಗಳ ಕಡೆಗೆ ಮನಸ್ಸು ಯೋಚನೆಗೂ ಹರಿಯಲ್ಲ, ಆಲೋಚನೆಯೂ ಇಳಿಯಲ್ಲ. ಹಾಗಾಗಿ ಇದು ಪ್ರಜ್ಞಾಪೂರ್ವಕವಾದಂತಹ ದಡ್ಡತನ, ಅಂದ್ರೆ ಗೊತ್ತಿದ್ದು ಗೊತ್ತಿದ್ದು ಮಾಡುವ ದಡ್ಡತನ.
ಹಠ. ಪಾಣಿನಿ ನಂತರದವನಂತೆ ಗೊತ್ತಿದ್ರು ಕೂಡ ಪಾಣಿನಿ ಹೇಳಿದ್ದೆ ಸರಿ. ಪಾಣಿನಿಯೇ ಪರಮಾವಧಿ. ಅವರೇ ಹೇಳ್ತಾರೆ ಪ್ರಯೋಗ ಶರಣ ವೈಯಾಕರಣ ಅಂತ. ಪಾಣಿನಿ ಕೂಡ ಹಿಂದೆ ಇರುವ ಪ್ರಯೋಗಗಳನ್ನು ಗಮನಿಸಿಯೇ ವ್ಯಾಕರಣವನ್ನು ರಚಿಸಿದ್ದು. ಹಾಗಾದ್ರೆ ಪಾಣಿನಿ ವ್ಯಾಸರು ರಚಿಸಿರುವಂತಹ ಪದಗಳಿಗೆ ಅನುಗುಣವಾದಂತಹ ವ್ಯಾಕರಣದ ಸೂತ್ರವನ್ನು ರಚಿಸಲಿಲ್ಲ ಯಾಕೆ ಅಂತ ಪ್ರಶ್ನೆ ಬರಬೇಕು ಹೊರತು ವ್ಯಾಸರು ಯಾಕೆ ಪಾಣಿನಿಯ ಸೂತ್ರಕ್ಕೆ ಅನುಗುಣವಾದಂತಹ ಪದಗಳನ್ನು ಬಳಸಲಿಲ್ಲ ಅಂತ ಪ್ರಶ್ನೆ ಕೇಳುವ ಹಾಗಿಲ್ಲ. ಇದು ಮುಖ್ಯವಾದ ಮತ್ತೊಂದು ಅಂಶ. ಒಟ್ಟು ವೈದಿಕ ವ್ಯಾಕರಣ, ಛಾಂದಸ ಪ್ರಯೋಗ ಅಂತ ಹೇಗೋ ಒಂದು ಶಬ್ದ ಪ್ರಯೋಗ ಮಾಡಿ ಬಾಯಿ ಮುಚ್ಚಿಸುವ ತಂತ್ರವಾಗದೆ, ಅದೂ ಕೂಡ ಒಂದು ಶಾಸ್ತ್ರೀಯ ಪ್ರಯೋಗ. ಎಲ್ಲ ಕಡೆಯಿಂದಲೂ ಕೂಡ ಏನಾದ್ರೂ ಒಂದು ವಿಶೇಷ ಹೇಳುವಾಗ ಈ ಸಂಶಯ ಅತ್ಯಂತ ಕುತ್ಸಿತ ಅಂತ ಹೇಳಲಿಕ್ಕೆ ಅದನ್ನ ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡಿದ್ದು. ಏತನ್ಮೇ ಸಂಶಯಂ ಕೃಷ್ಣ ಅಂತ ಅವನು ಹೇಳುವಾಗಲೇ ಇದು ಅತ್ಯಂತ ಆ, ವಿಶೇಷವಾದ ಪ್ರಶ್ನೆ ಅಂತ ಅನಿಸುವುದಿಲ್ಲ. ಲಿಂಗ ವ್ಯತ್ಯಾಸ ಆಗಿದೆ ಅಂದ್ರೆ ಅದು ಕುತ್ಸಿತವಾದಂತಹ ಪ್ರಶ್ನೆ. ತೀರಾ ಆ, ಕೆಲವೊಮ್ಮೆ ಅತಿಶಯ ಅನ್ನೋ ಅರ್ಥದಲ್ಲಿರುತ್ತೆ, ಅನ್ಕೊಂಡದಕ್ಕಿಂತ ಹೆಚ್ಚು ಅಂತ. ಇದು ಇದು ನಿಮಗೆ ಕಳಪೆ ಪ್ರಶ್ನೆ ಅಂತ ಅನ್ನಿಸ್ಬೋದು. ಕೃಷ್ಣ ಏನ್ ಹೀಗ್ ಕೇಳ್ತಾನೆ ಇವನು, ದೇವ್ರ ಮೇಲೆ ನಂಬಿಕೆ ಇಲ್ವಾ, ಯಾಕೆ ಹೀಗೆ ಪ್ರಶ್ನೆ ಕೇಳ್ತಾನೆ ಅಂತ ನಿನಗೆ ಅನ್ನಿಸಿರ್ಬಹುದು. ಅದನ್ನು ದ್ಯೋತನೆ ಮಾಡುವ ಹಾಗೆ ಏತತ್ ಸಂಶಯಂ ಅಂತ ಬಳಸಿದ್ದಾರೆ ಅನ್ನೋದು ಒಂದು ಸುಂದರವಾದ ವ್ಯಾ ವ್ಯಾಖ್ಯಾನ. ಮಹಾಬಾಹೋ ಅಂತ ಅರ್ಜುನ ಕೃಷ್ಣನಿಗೆ ಸಂಬೋಧನೆ ಮಾಡಿ, ನೀನು ತಿಳಿಸ್ಲೇಬೇಕು, ನನ್ನ ಮಾವನ ಮಗ ಆದ್ರಿಂದಾಗಿ ನಿನ್ನಷ್ಟು ಆತ್ಮೀಯವಾಗಿ ಕರೆಯುವಂತಹ ಕೃಷ್ಣ ಅನ್ನೋ ಶಬ್ದವನ್ನೂ ಕೂಡ ಸೇರಿಸಿದ್ದೇನೆ. ಕೃಷ್ಣ ಅಂದ್ರೆ ಎಲ್ಲವನ್ನು ಕಿತ್ತೆಸೆಯುವನು, ನನ್ನ ಸಂಶಯ ಇದೆ ಅದನ್ನು ಕಿತ್ತೆಸೆ, ಇಲ್ಲವಾಗಿಸುವವನು. ಮತ್ತೊಮ್ಮೆ ಆ ಸಂಶಯ ಬರಬಾರದು. ಬೇರು ಸಹಿತ ತೆಗೆದು ಮದ್ದು ಕೊಡುವ ರೀತಿಯ ಭಾರತೀಯ ಪದ್ಧತಿಯಿಂದಲೇ ನನಗೆ ಬೇರಿಗೆ ಚಿಕಿತ್ಸೆ ಕೊಟ್ಟು ಮತ್ಯಾವತ್ತೂ ಆ ದರಿದ್ರ ಬುದ್ಧಿಯ ಚಿಂತನೆಗಳನ್ನ ನನ್ನ ತಲೆಯೊಳಗೆ ಉಂಟು ಆಗಿಸ್ಬೇಡ ಅಂತ ಅರ್ಜುನ ತನ್ನ ಅಳಲನ್ನ ತೋಡಿಕೊಳ್ತಾನೆ. ಅಂತಹ ದುಷ್ಟ ಅಥವಾ ಕಳಪೆ ಪ್ರಶ್ನೆಯ ಒಳಗೆ ಇರುವ ಜಿಜ್ಞಾಸೆಯನ್ನ ಪರಿಹರಿಸುವುದಕ್ಕೆ ನೀನೇ ಸಮರ್ಥ ಅನ್ನೋದು ನನಗೆ ಈ ಗ್ಯಾರಂಟಿ ಇದೆ. ನೀನು ಉತ್ತರಿಸಬಲ್ಲೆ, ನೀನೇ ಉತ್ತರಿಸಬೇಕಾದ್ದು. ನಿನ್ನನ್ನು ಹೊರತುಪಡಿಸಿ ಬೇರೆಯವರನ್ನ ನಾನು ಈ ಪ್ರಶ್ನೆಗೆ ಉತ್ತರ ಕೇಳಲಾರೆ, ಕೇಳಿದ್ರು ಉತ್ತರ ಬರಲ್ಲ ಅಂತ ಗೊತ್ತು ನನಗೆ. ಸರ್ವಶಾಸ್ತ್ರದಿಂದ ನಿರ್ಣೀತವಾದ ಸಂಗತಿಯನ್ನೇ ನೀವು ಹೇಳುವವನಾದ್ರಿಂದಾಗಿ, ಅದು ನಿರ್ವಿವಾದವಾದ ವಿಷಯ ಆದ್ರಿಂದಾಗಿ ಈ ಉತ್ತರ ನಿನ್ನಿಂದಲೇ ನನಗೆ ಬರಬೇಕು. ಚೇತಾನ ಹ್ಯುಪಪದ್ಯತೆ ಅಂತ ಒತ್ತು ಕೊಟ್ಟು ಹೇಳ್ತಾನೆ. ಹಾಗಾದ್ರೆ ಒಟ್ಟು ಈ 3 ಪದಗಳ ಪದ್ಯಗಳ ಅನುಸಂಧಾನ ಮಾಡುವುದಾದ್ರೆ, ಯೋಗದ ಮಾರ್ಗದಲ್ಲಿ ಅಚಲವಾದ ಶ್ರದ್ಧೆಯುಳ್ಳ, ಅಷ್ಟೊಂದು ಸಾಧನೆ ಮಾಡದೆ ಮುಂದುವರೆದ ಭಗವಂತನ ದರ್ಶನವೆಂಬಂತಹ ಫಲವನ್ನು ಅಪ್ರಾಪ್ಯ ಹೊಂದದೆ ಧ್ಯಾನ ಯೋಗದಿಂದ ಚಲಿತ ಮಾನಸಃ ಭರವಸೆ ಕಳೆದುಕೊಂಡು ಎಲ್ಲೋ ಕಳೆದು ಹೋದವನು ಓ ಕೃಷ್ಣ ಯಾವ ಗತಿಯನ್ನು ಹೊಂದುತ್ತಾನೆ. ಓ ಮಹಾಬಾಹೋ, ಭಗವಂತನ ಸಾಧನೆಯ ದಾರಿಯಲ್ಲಿ ಯಾವುದು ದಾರಿ ಅಂತ ಗೊತ್ತಾಗದೆ ದಾರಿ ತಪ್ಪಿದವನು ಒಂದು ಕಡೆ ನೆಲೆಯಿಲ್ಲದವನಾಗ್ತಾನೆ.
ಆಚೆ ಕರ್ಮಯೋಗವೂ ಇಲ್ಲ, ಈಚೆ ಜ್ಞಾನ ಮಾರ್ಗವೂ ಸಲ್ಲ. ಎರಡೂ ಕಡೆಯಲ್ಲಿ ಸಿಗದೆ ಮಧ್ಯದ ನಡುವಿನಲ್ಲಿ ಜಾರಿ ಹೋದವನು ಒಂದು ತುಂಡು ಮೋಡದ ಹಾಗೆ. ತನ್ನಲ್ಲಿ ಬೇಕಾದಷ್ಟು ನೀರಿದ್ರೂ ಕೂಡ ಅದನ್ನು ಸರಿಯಾಗಿ ಬೇಕಿರುವಲ್ಲಿಗೆ ಸುರಿಸಲಾಗದೆ ತನ್ನ ಫಲಕಾರಿ ಅಲ್ಲ ಅನ್ನುವ ರೀತಿಯ ಮೋಡದ ಸ್ವರೂಪವನ್ನು ಹೊಂದಿ ನಾಶವಾಗಿ ಹೋಗುತ್ತಲ್ವಾ? ಹಾಗೇನೆ ನಾಶ ಹೋಗುತ್ತೇನೋ ಈ ಜೀವ. ಇಡೀ ನಮ್ಮ ಕಾಲದ ಮಂದಿಯ ಎಲ್ಲರ ಪ್ರಶ್ನೆಯೂ ಕೂಡ ಈ ವಿಷಯವೇ. ಅಂತಹ ಎಲ್ಲರನ್ನೂ ಕಾಡುವ ಈ ಪ್ರಶ್ನೆಯನ್ನು ನಿನ್ನ ಮುಂದೆ ಇರಿಸಿದ್ದೇನೆ ಕೃಷ್ಣ. ಇದನ್ನು ಸರಿಯಾಗಿ ತಿಳಿದು ನಾವು ಸರಿಯಾಗಿ ತಿಳಿಯುವುದಕ್ಕೆ ಬೇಕಿರುವ ರೀತಿಯಲ್ಲಿ ಸಂಶಯವನ್ನು ಕತ್ತರಿಸಿ ತೆಗೆಯಲು ನೀನು ಅರ್ಹಸಿ, ತಕ್ಕವನಾಗಿದ್ದಿ. ಅಂತಹ ವಿಲಕ್ಷಣವಾದ ಸಂಶಯದ ಕತ್ತರಿಸುವ ಸಾಮರ್ಥ್ಯ ನಿನ್ನ ಹೊರತು ಹೊರೆಯವರ ನಾನರಿಯೇ ಹರಿಯೇ. ಬೇರೆಯವರನ್ನು ಯಾರನ್ನೂ ಕೂಡ ನಾವು ಹುಡುಕಿದ್ರೂ ಸಿಗಲ್ಲ. ನಾನು ಕೊಡುವುದೂ ಇಲ್ಲ ಅಂತ ಅವಕಾಶ ಬೇರೆಯವರಿಗೆ. ಇದು ನಿಶ್ಚಿತವಾದ ಸಂಗತಿ. ನೀನೇನು ಉತ್ತರ ಕೊಡ್ತೀಯೋ ಅದೇ ರೀತಿ ಬದುಕು ಮುಂದುವರಿಯುತ್ತೆ ಅಂತ ಹೇಳಿ ಮುಂದೆ ಅರ್ಜುನನ ಈ ಪ್ರಶ್ನೆಗಳಿಗೆ ಕೃಷ್ಣ ಏನು ಉತ್ತರಿಸ್ತಾನೆ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸಾ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಹರಿಪ್ರಿಯತಾಂ.